ಎಲ್ಲೆಲ್ಲೂ ಕೂಡ ಈಗ ಚರ್ಚೆ ಇರುವಂಥದ್ದು ತಿರುಪತಿ ಲಡ್ಡುವಿನ ವಿಚಾರ. ಫೈನಲಿ ಅದಕ್ಕೊಂದೀಗ ಫುಲ್ ಸ್ಟಾಪ್ ಇಡುವಂಥ ಕೆಲಸಕ್ಕೆ ಟಿಟಿಡಿನೇ ಬಂದು ತಲುಪಿದೆ. ಏನು ಮಾಡಿದ್ದಾರೆ ಟಿಟಿಡಿ ಅವರು ಅನ್ನೋದನ್ನು ನೋಡೋಣ. ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದದ ಲಡ್ಡು ತಯಾರಿಸೋಕೆ ಕಲಬೆರಕೆ ತುಪ್ಪ ಬಳಸಲಾಗಿದೆ ಅನ್ನುವಂಥ ಆರೋಪ ಪ್ರಕರಣ ಕೋಟ್ಯಾಂತರ ಭಕ್ತರಲ್ಲಿ ಒಂದು ಘಾಸಿಯನ್ನುಂಟು ಮಾಡಿತು. ಈ ಬೆನ್ನಲ್ಲೇ ಟಿಟಿಡಿ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಲಡ್ಡು ಪ್ರಸಾದ ಪಾವಿತ್ರ್ಯತೆಯನ್ನು ಪುನರ್ ಸ್ಥಾಪಿಸಲಾಗಿದೆ. ತಿರುಪತಿ ಲಡ್ಡು ಈಗ ಕಳಂಕರಹಿತ ಅಂತ ತಿರುಪತಿ ತಿರುಮಲ ದೇವಸ್ಥಾನಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಈಗ ಲಡ್ಡು ತಯಾರಿಸಲು ಬಳಸಲಾಗ್ತಿರುವಂತಹ ತುಪ್ಪದ ಲ್ಯಾಬ್ ರಿಪೋರ್ಟ್ ಅನ್ನು ಕೂಡ ಟಿಟಿಡಿ ರಿಲೀಸ್ ಮಾಡಿದೆ. ತುಪ್ಪದ ಗುಣಮಟ್ಟ ಉತ್ತಮವಾಗಿದೆ ಅಂತ ತಿಳಿಸಿದೆ. ಈ ಮೂಲಕ ಭಕ್ತರಲ್ಲಿ ಮನೆ ಮಾಡಿರುವಂತಹ ಅಪನಂಬಿಕೆಯನ್ನ ಹೋಗಲಾಡಿಸಲು ನೋಡಿದೆ. ಇದೇ ವೇಳೆ ಲಡ್ಡು ವಿಚಾರದಲ್ಲಿ ಆಗಿರುವಂತಹ ಅಪಚಾರಕ್ಕೆ ಪರಿಹಾರ ಕಂಡುಕೊಳ್ಳುವ ಸಂಬಂಧ ಆಗಮ ಪಂಡಿತರ ಸಮಿತಿ ಜೊತೆಗೆ ಟಿಟಿಡಿ ಸಭೆಯನ್ನು ನಡೆಸಿದೆ. ಚರ್ಚೆಯ ವೇಳೆ ಸಂಪ್ರೋಕ್ಷಣ ಯಾಗ ಮಾಡುವ ಬಗ್ಗೆ ಒಮ್ಮತ ಅಭಿಪ್ರಾಯ ವ್ಯಕ್ತವಾಗಲಿಲ್ಲ. ಜೊತೆಗೆ 3 ದಿನ ದೇಗುಲದಲ್ಲಿ ಮಹಾಶಾಂತಿ ಹೋಮ ನಡೆಸುವ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ಆದರೆ ಭಕ್ತರ ದರ್ಶನದ ದೃಷ್ಟಿಯಿಂದ ಈ ವಿಚಾರದಲ್ಲಿಯೂ ಕೂಡ ಅಂತಿಮ ನಿರ್ಧಾರಕ್ಕೆ ಸಭೆ ಬರಲೇ ಇಲ್ಲ. ನಾಳೆ ಮತ್ತೊಮ್ಮೆ ಆಗಮ ಪಂಡಿತರ ಸಲಹೆ ಪಡೆದು ಮುಂದುವರೆಯಲು ಟಿಟಿಡಿ ನಿರ್ಧರಿಸಿದೆ. ಈ ಮಧ್ಯೆ ನಾಳೆಯಿಂದ ಗುಂಟೂರು ದೇಗುಲದಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನು ಕೈಗೊಂಡಿದ್ದಾರೆ. ಹಿಂದೂ ಧರ್ಮವನ್ನು ನಂಬುವ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ತಿರುಪತಿ ಲಡ್ಡುಗೆ ಕಲಬೆರಕೆ ತುಪ್ಪ ಬಳಸಿದ ವಿಚಾರ ಪಕ್ಷಾತೀತವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಸಹ ಟ್ವೀಟ್ ಮಾಡಿ ತಿರುಪತಿ ಲಡ್ಡು ಅಪವಿತ್ರ ಎಂಬ ವಿಚಾರ ಕಳವಳ ಮೂಡಿಸಿದೆ. ದೇಶ ವಿದೇಶಗಳ ಪ್ರತಿ ಭಕ್ತರಿಗೂ ಕೂಡ ಆಘಾತವಾಗಿದೆ. ಈ ಬಗ್ಗೆ ಸಮಗ್ರ ಪರಿಶೀಲನೆ ಮಾಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಿಎಂ ನಾಯ್ಡು ಹೇಳಿದ್ದಾರೆ ಅಂದರೂ ಸತ್ಯ ಇರುತ್ತೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡ್ತೀವಿ, ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದು. ಆದರೆ ನಮ್ಮ ತುಪ್ಪದ ಗುಣಮಟ್ಟ ಚೆನ್ನಾಗಿಯೇ ಇದೆ ಅಂತ ತಮಿಳುನಾಡಿನ AR ಡೈರಿ ಸ್ಪಷ್ಟಪಡಿಸಿದೆ. ಇದರ ನಡುವೆಯೂ ಕೂಡ ತಿರುಪತಿ ತಿರುಮಲದಲ್ಲಿ ಭಕ್ತರ ದಂಡೆ ಏನೂ ಕೂಡ ಕಡಿಮೆ ಆಗಿಲ್ಲ. ಇವತ್ತು ಕೂಡ ತಿಮ್ಮಪ್ಪನ ಧರ್ಮ ದರ್ಶನಕ್ಕೆ 18 ಗಂಟೆ ಹಿಡಿತಾ ಇತ್ತಂತೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದ್ರೆ ಇದು ತಥ್ಯ ಇರಲೇಬೇಕು. ಲ್ಯಾಬ್ ರಿಪೋರ್ಟ್ ಬಂದಿರುವುದರಿಂದ ಇದರ ಸಮಗ್ರವಾದಂತಹ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷಿಸಬೇಕು. ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು KMF ಅಧ್ಯಕ್ಷರು ಮಾತಾಡಿದ್ರು. ನಾವು ಹಿಂದೆ ಸಪ್ಲೈ ಮಾಡ್ತಾ ಇದ್ದಾಗ ನಾವು KMF ನಲ್ಲಿ ಅದೆಲ್ಲನೂ ಕೂಡ ಈ ರೀತಿ ನಾವು ಇದನ್ನ ಬರ್ಸೋದಲ್ಲ. ತಿರುಪತಿ ಲಡ್ಡು ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನ ಪ್ರಸಾದ ರೀತಿಯಲ್ಲಿ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಭಾವನೆಗಳಿಗೆ ಧಕ್ಕೆ ಬರುವಂತ ಮಾಂಸಾಹಾರಿ ಪದಾರ್ಥಗಳನ್ನ ಅದರಲ್ಲಿ ಇದು ಮಾಡಿದ್ರೆ ಬಹುಶಃ ಇದು ಬಹಳ ಘೋರ ತಪ್ಪಿದು. ಇದನ್ನ ತನಿಖೆ ಆಗಬೇಕು. ಅದರಲ್ಲಿ ಸ್ಪಷ್ಟವಾಗಿ ಒಂದು ಹಾಕಿದ್ದಾರೆ, ಶ್ರೀನಿವಾಸ ಲಡ್ಡು ಪ್ರಸಾದಂ ಈಸ್ ರಿಸ್ಟೋರ್ಡ್ ಅಗೇನ್ ಅಂತ ಹೇಳಿ. ಅದರಲ್ಲಿ ಏನೇನು ಹಾಕಬೇಕು ಎಲ್ಲ ಹಾಕಿದ್ದಾರೆ. ಜೊತೆಗೆ ಓಲ್ಡ್ ಸಪ್ಲೈಯರ್ಸ್ ಮತ್ತು ನ್ಯೂ ಸಪ್ಲೈಯರ್ಸ್ ಅಂತ ಹಾಕಿದ್ದಾರೆ. ಮುಂಚೆ ಕೊಡ್ತಾ ಇದ್ದಂತಹ ಸಪ್ಲೈಯರ್ಸ್ ಯಾರಿದ್ರು, ಆಗ ಕ್ವಾಂಟಿಟಿ ಹೇಗಿತ್ತು, ಆ ತುಪ್ಪದ ಪ್ರಮಾಣದ್ದು, ಅದರಲ್ಲಿ ಏನೆಲ್ಲ ಅಂಶಗಳಿತ್ತು, ಅದರ ವ್ಯಾಲ್ಯೂಗಳನ್ನೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಜೊತೆಗೆ ಈಗಿರುವಂಥ ತುಪ್ಪದನ್ನು ಕೂಡ ಮೆನ್ಷನ್ ಮಾಡಿ ಹಾಕಿದ್ದಾರೆ. ವಾಪಸ್ ನಾವು ಇದ್ರ ಬಗ್ಗೆ ಸರಿಯಾಗಿ ಬಂದಿದ್ದೇವೆ, ಈಗ ಪಾವಿತ್ರತೆಯನ್ನು ಕಾಪಾಡಿಕೊಳ್ತಿದ್ದೀವಿ ಅಂತ ಟ್ವೀಟ್ ಮೂಲಕವಾಗಿ ಟಿಟಿಡಿ ಅವರು ಹೇಳಿಕೊಂಡಿರೋದು. ಇದಿಷ್ಟು ಇದರ ಕಥೆ. ಇನ್ನು ತಿರುಪತಿ ಪ್ರಕರಣ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಮುಜರಾಯಿ ಇಲಾಖೆ ಏನಿದೆ, ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಹಂಚುವ ಪ್ರಸಾದ ಮತ್ತು ಬೆಳಗಿಸುವಂತ ದೀಪಗಳಿಗೆ ನಂದಿನಿ ತುಪ್ಪ, ಹಾಲು, ಮೊಸರನ್ನ ಬಳಸಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿದೆ. ಅಲ್ಲದೆ ಪ್ರಸಾದಕ್ಕೆ ಬಳಸುವಂತ ಕಚ್ಚಾ ಪದಾರ್ಥಗಳನ್ನು ಪರೀಕ್ಷೆಗೆ ಒಳಪಡಿಸಲು ಮೈಸೂರಿನ CFTRIನಲ್ಲಿ ಪ್ರತ್ಯೇಕ ವಿಭಾಗ ತೆರೆಯಲು ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಇನ್ನು ನಂದಿನಿ ತುಪ್ಪ ಸೇರಿ ಎಲ್ಲಾ ಉತ್ಪನ್ನಗಳ ಗುಣಮಟ್ಟದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ KMF ಸ್ಪಷ್ಟಪಡಿಸಿದೆ. ಸದ್ಯಕ್ಕೆ ನಂದಿನಿ ತುಪ್ಪದ ದರ ಬದಲಿಸುವಂತಹ ಉದ್ದೇಶ ಹೊಂದಿಲ್ಲ ಅಂತ ಹೇಳಿದ್ದಾರೆ. 99 ಭಾಗ ಅಂತ ಹೇಳ್ಬೋದು ನಮ್ಮ ಕಡೆ ನಂದಿನಿ ತುಪ್ಪನೇ ನಮ್ಮ ರಾಜ್ಯದಲ್ಲೆಲ್ಲ ಬಳಸ್ತಾ ಇದ್ದಾರೆ. ಆದರೂ ಕೂಡ ಜನರಲ್ಲಿ ತಿರುಪತಿ ಇದಾದ್ಮೇಲೆ ಒಂದು ತಲೆನಲ್ಲಿ ಒಂದು ಸ್ವಲ್ಪ ಸಂಶಯ ಇರುತ್ತೆ. ಅದಕ್ಕೆ ನಮ್ಮ ಕಮಿಷನರ್ಗೆ ಹೇಳಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಒಂದು ಆದೇಶ ಕೂಡ ಮಾಡಿದ್ದೀವಿ. ಆಮೇಲೆ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಾಡಿದ್ರೆ ಒಳ್ಳೇದಪ್ಪ ನನ್ನ ಅಭಿಪ್ರಾಯ. ಗುಣಮಟ್ಟಕ್ಕೆ ಎಲ್ಲೂ ಕೂಡ ನಾವು ರಾಜಿ ಮಾಡ್ಕೊಳ್ತಿರೋದಕ್ಕೆ ಕಾರಣನೇ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳು ಮತ್ತು ಸೌಕರ್ಯಗಳು. NABL ಅಕ್ರೆಡಿಷನ್ ಲ್ಯಾಬೊರೇಟರಿ ಇರ್ತಕ್ಕಂಥ ಒಂದೇ ಸಂಸ್ಥೆ ಅಂದರೆ ನಮ್ಮ ನಂದಿನಿ ಸಂಸ್ಥೆ. ಹಾಗಾಗಿ ನಮ್ಮಲ್ಲಿ ಬೇರೆ ಲ್ಯಾಬಲ್ಲಿ ನೀವು ಯಾವುದೇ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರು ಕೂಡ ನಮ್ಮ ರಿಪೋರ್ಟ್ ಅವ್ರ ರಿಪೋರ್ಟ್ ಒಂದೇ ಇರುತ್ತೆ ವಿನಃ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕ್ವಾಲಿಟಿ ಬಗ್ಗೆ 100ಕ್ಕೆ 100ರಷ್ಟು ಯಾರೇ ತೆಗೆದುಕೊಂಡ್ರು ಕೂಡ ನಿಸ್ಸಂಶಯವಾಗಿ ಕ್ವಾಲಿಟಿನ ನಂಬಬಹುದು. ಅದನ್ನು ನಮ್ಮ ತುಪ್ಪವನ್ನು ಉಪಯೋಗಿಸಬಹುದು. TTD ಈಗ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ದರ ಏನಾದ್ರು ಪರಿಷ್ಕರಣೆ ಆಗೋ ಸಾಧ್ಯತೆ ಇದೆ? ಸದ್ಯಕ್ಕೆ ಆ ಥರ ಯಾವುದು ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ. ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಾಗ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಬರೀ ತುಪ್ಪದ ವಿಚಾರದಲ್ಲಿ ನಾವು ಅದು ತಿರುಪತಿಯಲ್ಲಿರುವಂಥ ಲಡ್ಡು ಅಲ್ಲಿ ಮಿಕ್ಸ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನಾವು ಸೇವನೆ ಮಾಡುವಂಥ ಆಹಾರಗಳು ಈಗಾಗಲೇ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲ, ಎಷ್ಟೋ ಅದನ್ನು ತಂದು ಬಳಕೆ ಮಾಡಬೇಕು. ಅದರಲ್ಲಿ ಏನು ಮಿಕ್ಸ್ ಇದೆ ಅಂತ ಯಾರಿಗಾದರೂ ಗೊತ್ತಿದೆಯಾ? ಟೆಸ್ಟ್ ಏನು ಮಾಡಿದ್ದಾರೆ ಅಂಥೇಳಿ?
ಸುಮ್ಮನೆ ತರ್ತೀವಿ, ಬಳಕೆ ಮಾಡ್ತೀವಿ. ಇದೊಂದು ಹೇಳಿಕೆ ಬಂತು ಅಂತ ಒಂಚೂರು ಅಂತ ಓಪನ್ ಅಪ್ ಆಗ್ತಾ ಇದೆ. ಎಷ್ಟು ಪದಾರ್ಥಗಳಲ್ಲಿ ಎಷ್ಟು ಏನೇನು ಮಿಕ್ಸ್ ಮಾಡಿದ್ದಾರೆ, ಹಾಕಿರುವಂಥದ್ದಕ್ಕೂ ಅದಕ್ಕೆ ತಕ್ಕಂಗೆ ಇದೆಯಾ? ಇದು ಹಲವು ಬಾರಿ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ರಘು ಅನ್ನೋರಿದ್ರು, ಅವರು ಕೂಡ ಇದನ್ನಾಗೋಗ್ಬಿಟ್ರು. ಅವರು ಈ ವಿಚಾರದಲ್ಲಿ ತುಂಬ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು. ಗೊತ್ತಿಲ್ಲ, ಆಚೆಗಿರುವಂಥದ್ದು ಬೆಳಕಿಗೆ ಬಂದಾಗ ಮಾತ್ರ ನಾವು ಅದ್ರ ಬಗ್ಗೆ ತುಂಬ ಫೋಕಸ್ ಮಾಡ್ತೀವಿ. ಬೆಳಕಿಗೆ ಬರದೇ ಇದ್ದರೆ ಸ್ವಾಹ 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 ಅಂತ ಆಗ್ತಾ ಇರುತ್ತೆ. ಅದು ಎಲ್ಲಿರುವಂತಹ ನಮ್ಮ ಸುತ್ತಲಿರುವಂಥ ವ್ಯವಸ್ಥೆ, ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ಇನ್ನು ಕಗ್ಲಿಪುರ ರೇಪ್ ಕೇಸ್ನಲ್ಲಿ ಮಾಜಿ ಮಂತ್ರಿ ಮುನಿರತ್ನರನ್ನ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದೆ. ಕಗ್ಲಿಪುರ ಪೊಲೀಸರು ಕಸ್ಟಡಿಗೆ ಕೇಳದ ಕಾರಣ ಕೋರ್ಟ್ ಅಕ್ಟೋಬರ್ 5ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಮ್ಯಾನ್ಯುಯಲ್ ಯಾಕೆ ಸರಿಯಾಗಿಲ್ಲ, ಯಾಕೆ ಪಾಲಿಸ್ತಿಲ್ಲ ಅಂತ ನ್ಯಾಯಮೂರ್ತಿಗಳು ಆರಂಭದಲ್ಲಿಯೇ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡ್ರು. ಆಗ ಮುನಿರತ್ನ ಪರ ವಕೀಲರು ದೂರುದಾರಿ ಠಾಣೆಗೆ ಬಂದು ದೂರನ್ನ ನೀಡಿಲ್ಲ, ಆದರೆ ಎಫ್ಐಆರ್ ಪ್ರತಿಯಲ್ಲಿ ದೂರುದಾರಿಯ ಸಹಿ ಇದೆ ಎಂಬುದನ್ನು ಕೋರ್ಟ್ ಗಮನಕ್ಕೆ ತಂದರು. ಈ ವೇಳೆ ನನ್ನ ಬಳಿ ಇದ್ದವರನ್ನೇ ಬಳಸಿಕೊಂಡು ದೂರು ಮೇಲೆ ದೂರನ್ನು ದಾಖಲಿಸಿ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ನಾನು ಶಾಸಕ ಸ್ಥಾನಕ್ಕೆ ಬೇಕಿದ್ರೆ ರಾಜೀನಾಮೆ ಕೊಡಬೇಕು ಅಂದರೆ ಕೊಟ್ಬಿಡ್ತೀನಿ, ಈ ಕಿರುಕುಳ ನಿಲ್ಲಿಸಲಿ ಅಂತ ಮುನಿರತ್ನ ಮನವಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಪೊಲೀಸರ ವಿಚಾರಣೆ ವೇಳೆ ಶಾಸಕ ಮುನಿರತ್ನ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ದೂರುದಾರಿ ನನಗೆ ಪರಿಚಯಸ್ಥರು, ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡೋದಂತೆ. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ, ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ, ಅವರ ವಿಡಿಯೋ ಮಾಡಿಕೊಡ್ತೀನಿ ಅಂದಿದ್ರಂತೆ. ಆದರೆ ಆಕೆಯ ಆಫರ್ಗೆ ನಾನು ಒಪ್ಪಿರಲಿಲ್ಲ. ಅಸಲಿಗೆ ಏಡ್ಸ್ ಪೀಡಿತ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ಆಕೆಯೇ ಎಲ್ಲ ಹನಿ ಟ್ರ್ಯಾಪ್ ವಿಡಿಯೋಗಳನ್ನು ಮಾಡಿ ನನ್ನ ಮೇಲೆ ಸುಳ್ಳು ದೂರು ನೀಡಿದ್ದಾರೆ ಅಂತ ಶಾಸಕ ಮುನಿರತ್ನ ಆರೋಪ ಮಾಡಿದ್ದಾರೆ ಎನ್ನಲಾಗಿದೆ. ಮುನಿರತ್ನ ಕೇಸ್ ಹಿಂದೆ ಮಹಾನಾಯಕ ಇದ್ದಾರೆ ಅಂತ ಯತ್ನಾಳ್ ಅವರ ಆರೋಪ. ಆದರೆ ಬಿಜೆಪಿಗರ ಆರೋಪಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ಮುನಿರತ್ನ ಪ್ರಕರಣ ಸಂಬಂಧ ಸರ್ಕಾರ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದೆ. ಹೀಗಾಗಿ ಪಾರದರ್ಶಕ ತನಿಖೆಗೆ ಸಂಸದ ಸುಧಾಕರ್ ಆಗ್ರಹಿಸಿದ್ದಾರೆ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಸೇಡಿನ ರಾಜಕಾರಣ ನಡೀತಾ ಇದೆ ಮುನಿರತ್ನ ವಿರುದ್ಧ. ವಿಜೇಂದ್ರ ಮತ್ತು ಅಶ್ವತ್ಥನಾರಾಯಣ ಇರಲಿ, ನೆನೆಸ್ಕೋತಾ ಇರಲಿ ನಾನು. ಸರ್, ಇದರಿಂದಲೂ ಕೂಡ ಮಹಾನಾಯಕರಿದ್ದಾರೆ ಅಂತ ನಿಶ್ಚಿತವಾಗಿಯೂ ಮಹಾನಾಯಕರು ಇದ್ದೇ ಇದ್ದಾರೆ. ಸರ್, ಇದರಿಂದಲೂ ಕೂಡ ಮಹಾನಾಯಕರಿದ್ದಾರೆ ಅಂತ ನಿಶ್ಚಿತವಾಗಿಯೂ ಮಹಾನಾಯಕರು ಇದ್ದೇ ಇದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪನ ಅಥವಾ ಸತ್ಯಾಂಶ ಕೂಡಿರ್ತಕ್ಕಂಥ ಆರೋಪನ, ಆ ಸತ್ಯ ಶೋಧನಾ ಸಮಿತಿ ಆಗಲಿ, ನಿಮ್ಮ SIT ಆಗಲಿ, ನೀವು ಮಾಡೋ SIT ಖಂಡಿತವಾಗಿಯೂ ಅದು ಪಾರದರ್ಶಕತೆಯಿಂದ ಕೂಡಿರಬೇಕೇ ಹೊರತು ಕೈಗೊಂಬೆಯಾಗಿ ನೀವು ಹೇಳದಂಥ ವರದಿ ಕೊಡುವಂಥದ್ದು ಆಗಬಾರ್ದು. ಅವ್ರು ಮಹಾನಾಯಕ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಇವರು ಹೇಳಿಕೆ ಕೊಟ್ಟನೆ ಮಹಾನಾಯಕರನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಒಂದು ಗಂಭೀರವಾಗಿರುವಂಥ ವಿಚಾರ, ಆ ಲೇಡಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅವ್ರು ಕೊಟ್ಟಿರುವಂಥ ದೂರಿನ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡಬೇಕು. ಜೊತೆಗೆ ಈ ಕಡೆಯಿಂದ ಏನು ಹೇಳ್ತಾ ಇದ್ದಾರೆ, ಅವ್ರು ಹನಿ ಟ್ರ್ಯಾಪ್ ಮಾಡ್ತೀರೋ ಅದ್ರ ಮೊಬೈಲ್ ಚೆಕ್ ಮಾಡಿ ಅದ್ರಲ್ಲಿ ಕಳ್ಕೊಳ್ಳೋತೇನಿದೆ, ಎಲ್ಲಿಟ್ಟಿದ್ದಾರೆ, ಏನಾದರೂ ಇದೆಯಾ, ಆ ಥರ ಏನಾದರೂ ವ್ಯವಸ್ಥೆಗಳಿದೆಯಾ ಗೊತ್ತಿಲ್ಲ. ಎರಡೂ ಕಡೆನೂ ನೋಡಬೇಕಲ್ಲ. ಈಗ ಆ ಥರ ಸಾಧ್ಯ ಆದರೆ ಮಾಡಬಹುದೇನೋ, ಇಲ್ಲದೇ ಇದ್ರೆ ಇಲ್ಲ. ಇನ್ನು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಅರ್ಕಾವತಿ ರೀಡು ಪ್ರಕರಣ ಸಂಬಂಧ ಸಿಎಂ ವಿರುದ್ಧ ಸಿಟಿ ರವಿ ನೀಡಿದ್ದ ದೂರನ್ನು ರಾಜ್ಯಪಾಲರು ಅಸ್ತ್ರವನ್ನು ಮಾಡಿಕೊಂಡಂತೆ ಕಾಣ್ತಾ ಇದೆ. ಅರ್ಕಾವತಿ ಪ್ರಕರಣದ ತನಿಖೆ ನಡೆಸಿದ ಕೆಂಪಣ್ಣ ಆಯೋಗದ ವರದಿಯ ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚಿಸಿದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವರದಿಯನ್ನು ಸಿದ್ಧಪಡಿಸಿದೆ. ಸೋಮವಾರದ ನಂತರ ರಾಜ್ಯಪಾಲರಿಗೆ ವರದಿ ಸಲ್ಲಿಸುವ ಸಂಭವ ಇದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಶಾಸಕತ್ವ ಅನರ್ಹಗೊಳಿಸುವಂತೆ ಕೋರಿದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಇನ್ನು ವರುಣಾ ಕ್ಷೇತ್ರದ ಅಭಿವೃದ್ಧಿಗೆ ಮೂಡಾ ಅನುದಾನ ಬಳಕೆಯನ್ನು MLC ಯತೀಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಮೂಡಾ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿ ಮಾತ್ರ ಮೂಡಾ ಹಣ ಬಳಕೆಯಾಗಿದೆ, ಅದರಲ್ಲಿ ತಪ್ಪೇನಿದೆ ಅಂತ ಯತೀಂದ್ರ ಅವರು ಪ್ರಶ್ನೆ ಕೇಳಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಪಾಲ್ಗೊಂಡ ಸಿಎಂ ಸಿದ್ದರಾಮಯ್ಯ ಸುಳ್ಳು ಸುದ್ದಿಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದರು. ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕಲು ಫ್ಯಾಕ್ಟ್ ಚೆಕ್ ಮಾಡಲು ಸರ್ಕಾರ ಈಗ ಮುಂದಾಗಿದೆ ಅಂತ ತಿಳಿಸಿದರು. ಮೂಡಾ ಹಣ ಇರೋದು ಹಳ್ಳಿಗಳು ಡೆವಲಪ್ ಮಾಡೋದಕ್ಕೆ ಅಲ್ವೇ. ಮೂಡಾ ಲೋಕಲ್ ಪ್ಲಾನ್ ಆಫ್ ಆಕ್ಷನ್ ವ್ಯಾಪ್ತಿಲಿರುತ್ತೆ, ಆ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಅದ್ರೊಳಗೆ ಏನು ತಪ್ಪು? ಜನರ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಬಳಸಿರೋದು. ಸೊ ಅದ್ರೊಳಗೆ ಏನು ತಪ್ಪಿಲ್ಲ. ಯಾವುದೇ ಕಾನೂನು ರೀತಿಯ ಉಲ್ಲಂಘನೆ ಆಗಿಲ್ಲ. ಸುಮ್ಮನೆ ಎಲ್ಲದಕ್ಕೂ ವಿವಾದ ಹುಟ್ಟಿಸ್ಬೇಕು ಅಂತ ಮಾಡ್ತಿದ್ದಾರೆ. ಸುಳ್ಳು ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ಸರಿ ನಾನು ಅಸೆಂಬ್ಲಿನಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂಥ ಕೌನ್ಸಿಲ್ನಲ್ಲಿ ಹೇಳಿದಂಥ ಮಾತುಗಳನ್ನು ಉಲ್ಲೇಖ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳಿದೆ ಅಂತ ರೀತಿ ಬಂದ್ಬಿಡ್ತು. ಮತ್ತೆ ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಜೋಡಿಸ್ಬಿಟ್ಟು ನಾವು ಈಗ ಇವೆಲ್ಲ ಮಾಡಿದೀವಿ ತಡೆಗಟ್ಟಲಿಕ್ಕೆ ಫ್ಯಾಕ್ಟ್ ಚೆಕ್ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ. ನೀವು ಮಾಡಿದ್ದನ್ನು ಹೆಂಗೆ ನಂಬೋದು? ಯಾವುದು ಫ್ಯಾಕ್ಟ್ ಚೆಕ್ಕು? ಅದು ಅಷ್ಟೇ ಬಂದೇ ಬರುತ್ತೆ ಅಲ್ವಾ? ನೀವು ನಿಮ್ಮ ಪರವಾಗಿ ಹೇಳ್ಕೊಳ್ತೀರಿ, ಅದನ್ನು ಹೆಂಗೆ ನಂಬಬೇಕು ಅಂತ ಜನ ಕೇಳ್ತಾರೆ. ಆಮೇಲೆ ಭಾಳ ಇಂಪಾರ್ಟೆಂಟಾಗಿ
40% ಆರೋಪವನ್ನು ಮಾಡಿದ್ರಲ್ಲ, ಅದು ಏನು? ಅದನ್ನು ಫ್ಯಾಕ್ಟ್ ಚೆಕ್ ಮಾಡೋದು ಹೆಂಗೆ? ಫ್ಯಾಕ್ಟ್ ಚೆಕ್ ಯಾರು ಮಾಡೋರು? ಈಗ 40% ಅಂತೆಲ್ಲ ಪೋಸ್ಟಲ್ಲಿ ಅಂಟಿಸಿದ್ರಿ. ಅದು ನೀವು ಸರ್ಕಾರಕ್ಕೆ ಬಂದು 1.5 ವರ್ಷ ಆದಮೇಲೂ ಅದರದ್ದು ಯಾವುದು ಏನು ಆಚರಣೆ ಇಲ್ಲ, ಯಾರನ್ನೂ ಒಳಗಡೆನೂ ಕಳಿಸ್ಲಿಲ್ಲ. ಅದ್ರ ಫ್ಯಾಕ್ಟ್ ಚೆಕ್ ಹೆಂಗೆ? ಫಸ್ಟ್ ಅದನ್ನು ಮಾಡಿಬಿಟ್ಟು ಉಳಿದಿದ್ದು ಫ್ಯಾಕ್ಟ್ ಚೆಕ್ ಮಾಡುವಂತ್ರಿ. ಫಸ್ಟ್ ಅದನ್ನು ಮಾಡಿ ಸರ್, ಪ್ಲೀಸ್. ಇನ್ನು ಬಿಜೆಪಿಗರ ವಿರುದ್ಧ ಮೇಲಿಂದ ಮೇಲೆ ಎಫ್ಐಆರ್ ದಾಖಲಿಸುತ್ತಿರುವಂತಹ ಕಾಂಗ್ರೆಸ್ಗೆ ಬಿಜೆಪಿಯು ಕೂಡ ಟಕ್ಕರ್ ನೀಡಿದೆ. ಅಮೆರಿಕ ಪ್ರವಾಸದಲ್ಲಿ ಮೀಸಲಾತಿ ಕುರಿತಂತೆ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಆರೋಪಿಸಿ ರಾಜ್ಯ ಬಿಜೆಪಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನು ಸಲ್ಲಿಸಿದೆ. ರಾಹುಲ್ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದೆ. ಅಲ್ಲದೆ ವಿಜಯಪುರ, ಬೀದರ್, ಬೆಳಗಾವಿ ಸೇರಿ ಹಲವೆಡೆ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ತಮ್ಮ ವಿರುದ್ಧದ ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆದಿರುವಂತಹ ಎಫ್ಐಆರ್ ರಾಜಕೀಯವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ದ್ವೇಷ ರಾಜಕೀಯ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರ ಡೈವರ್ಟ್ ಮಾಡಲು ಬಿಜೆಪಿಗರ ಮೇಲೆ ಎಫ್ಐಆರ್ ಹಾಕ್ತಿದ್ದಾರೆ ಅಂತ ಅಶೋಕ್ ಅವರು ಆಪಾದಿಸಿದ್ದಾರೆ. ತಕ್ಷಣ ಎಫ್ಐಆರ್ ಅನ್ನು ದಾಖಲೆ ಮಾಡಬೇಕು. ಇದು ನಾನ್ ಬೇಲಬಲ್ ವಾರಂಟ್ ಕೂಡ ಇದೆ ಇದರಲ್ಲಿ. ಆದ್ದರಿಂದ ಅವರ ಮೇಲೆ ಕ್ರಮ ಜರುಗಿಸಬೇಕು. ಐಟಿ ಆಕ್ಟ್ ಅಲ್ಲೂ ಕೂಡ ಅದು ಅಫೆನ್ಸ್ ಇದೆ, ಎಫ್ಐಆರ್ ಆಗಲೇಬೇಕಾಗಿದೆ. ಬಿಜಾಪುರ್ ಮತ್ತು ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಬೆಳಗಾಂನಲ್ಲೂ ಕೂಡ ದೂರುಗಳನ್ನು ದಾಖಲು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ದೂರುಗಳು ದಾಖಲಾಗಿದೆ. ಕರ್ನಾಟಕದಲ್ಲಿ 100% ದ್ವೇಷದ ರಾಜಕಾರಣ ನಡೆದಿದೆ. ಎಲ್ಲರನ್ನೂ ಸಹಿತ ಹುಡುಕಿ ಅವ್ರ ಮೇಲೆ ಎಫ್ಐಆರ್ ಮಾಡುವಂಥದ್ದು ಏನು ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತಾರಲ್ಲ, ಅವರಿಗೆ ಬಂದು ಒಂದು ಆಹ್ವಾನ ಕೊಡ್ತೀನಿ, ಕರ್ನಾಟಕದಾಗ ಬಂದು ಮೊಹಬ್ಬತ್ ಕಾ ದುಕಾನ್ ನೋಡ್ ಅಂತ ಹೇಳೋರಿಗೆ. ವಿದೇಶದಲ್ಲಿ ಹೋಗಿ ಭಾರತದ ಅಪಮಾನವನ್ನ ಮಾಡ್ತೀರಿ, ಕರ್ನಾಟಕದಾಗ ಬಂದು ಮೊಹಬ್ಬತ್ ಕಾ ದುಕಾನ್ ನೋಡ್ ಅಂತ ಹೇಳೋರಿಗೆ. ಇನ್ನು ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ನಿಧಾನಕ್ಕೆ ಏರ್ತಾ ಇದೆ. ಚನ್ನಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಚನ್ನಪಟ್ಟಣಕ್ಕೆ ಅಂತಾನೆ ಒಟ್ಟು 500 ಕೋಟಿಯ ಕಾರ್ಯಕ್ರಮವನ್ನು ರೂಪಿಸಿದೆ. ಸದ್ಯ 900 ನಿವೇಶನಗಳನ್ನು ಬಡವರಿಗೆ ಹಂಚಿದೆ. ಈ ವಿಚಾರವಾಗಿ ಡಿಸಿಗೆ ಕುಮಾರಸ್ವಾಮಿ ಬೆದರಿಕೆ ಹಾಕಿದ್ರು ಎಂಬ ಅರ್ಥದಲ್ಲಿ ಡಿಸಿಎಂ ಆರೋಪವನ್ನು ಮಾಡಿದ್ದಾರೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ರನ್ನ ಕಣಕ್ಕಿಳಿಸಬೇಕು ಅಂತ ಸಚಿವ ಜಮೀರ್ ಅಹಮದ್ ಉಪಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಿದ್ದಾರೆ. ಅತ್ತ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಸಭೆ ನಡೆಸಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು. 17 ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣ ಮಾಡಿಸಿದೆ. ಈಗ ಶಿಗ್ಗಾವಿಯಲ್ಲಿ ಹೊಂದಾಣಿಕೆ ರಾಜಕೀಯಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ಸಚಿವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ.